ಚೆನ್ನಾಗಿದೆ. ಮೆಸೇಜು, ಫಿಲಮೇ ಮೆಸೇಜು. ಪ್ರತಿಯೊಬ್ಬರು ಬಂದು ನೋಡ್ಬೇಕಾದಂಥ ಫಿಲಮ್. ಹಾಂ, ಬಾಸ್ ಅವರು ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ. ಪಕ್ಕ 100 ಕೋಟಿ ಕಲೆಕ್ಷನ್ ಮಾಡೋ ಫಿಲಮು. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಫಿಲಮ್ ನೋಡಿ. ಬಾಸ್ ಗೆಟಪ್ಗೆ ಬಂದು ಮೂವಿ ನೋಡ್ಬೇಕು ನೀವು. ಬಾಸ್ ಗೆಟಪ್ ಇದೆಯಲ್ಲ, ಈ ಹೊಸ ಕಾಸ್ಟ್ಯೂಮ್ ತರೋ ಇದಕ್ಕೆ ಬಂದು ಮೂವಿ ನೋಡ್ಬೇಕು ನೀವು. ಅಲ್ಟಿಮೇಟ್ ಆಗಿದೆ. ಬಾಸ್ ಥರ ಆ್ಯಕ್ಟ್ ಮಾಡೋರು ಹಿಂದೂ ಇಲ್ಲ, ಮುಂದೆ ಹುಟ್ಟೋದು ಇಲ್ಲ. ಒಳ್ಳೆ ಡಿ ಬಾಸ್ ಮಾತ್ರ. ಅವರು ಇಂಟರ್ವಲ್ ಆದ್ಮೇಲೆ ಬರೋ ಸೀನು, ಒಂದೊಂದು ಫೈಟು ಅಲ್ಟಿಮೇಟ್ ಸರ್. ಈ ಥರ ಬಾಸ್ ನಾವು ಪಡ್ತಿರೋದು, ನಾವು ಡಿ ಬಾಸ್ ಫ್ಯಾನ್ಸ್ ಆಗಿ ನಾವೇ ಪುಣ್ಯವಂತರು. ಒಳ್ಳೆ ಅವ್ರ ಹೆಸರೇ ದರ್ಶನ್ ತುಗುದೀಪ. ಈ ತುಗುದೀಪ ಅನ್ನೋ ದೀಪದ ಬೆಳಕಲ್ಲಿ ಹಲವಾರು ಅಭಿಮಾನಿಗಳು ತುಂಬ ಅವರಿಂದ ಬೆಳಕಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳೋ ಖುಷಿ ಪಡ್ತೀವಿ. ಇಂಥ ಒಬ್ಬ ನಟನ ನಾವು ಪಡೆದು ನಮ್ಮ ಕನ್ನಡ ಇಂಡಸ್ಟ್ರಿ ನಿಜವಾಗ್ಲೂ ಪುಣ್ಯವಾದದ್ದು. ಅಂಥ ಒಂದು ಮಲ್ಟಿವಲ್ ಮೂವಿ ಮಾಡಿದ್ರೆ ಬಂದು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ. ಯಾವುದೇ ಥರ ಪೈರಸಿ ಮಾಡಬೇಡಿ, ಮೂವಿ ನೋಡ್ಬಿಟ್ಟು ಆಮೇಲೆ ಮಾತಾಡಿ. ಜೈ ಡಿ ಬಾಸ್. ಅದಂತೂ ಸೂಪರ್ ಸರ್. ಅದು ಡಾಕ್ಟರ್ ರಾಜ್ಕುಮಾರ್ ಸರ್ ಬಿಟ್ಟರೆ ಇವ್ರಿಗೆ ಮ್ಯಾಚ್ ಆಗೋದು. ಅಣ್ಣವ್ರು ಬಿಟ್ಟರೆ ಇವರೇ ಅದನ್ನು ಮಾಡಿ ತೋರಿಸವ್ರೆ. ಅಲ್ಟಿಮೇಟು ಬಂದು ಮೂವಿ ಎಲ್ಲ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ. ಅಲ್ಟಿಮೇಟ್ ಆಗಿದೆ ಸರ್, ಸಾಕಾಗಿದೆ. ಪ್ರತಿಯೊಂದು ಅಲ್ಟಿಮೇಟ್ ಸರ್. ನೀವೇ ನೋಡ್ತಾ ಇದ್ದೀರಾ ಆಚೆ ಕಡೆ ಹೆಂಗ್ ಮಾಡ್ತಾ ಇದ್ರೆ ಜಾತ್ರೆ. ಮನುಷ್ಯ ಆದ್ಮೇಲೆ ಬೆವ್ರು ಸುರಿಸ್ಬೇಕು, ಜೊಲ್ ಸುರಿಸಬಾರ್ದು. ಸಾಕಾಗಿ ಹೇಳಿದಾರೆ ಡೈಲಾಗ್. ಅಲ್ಟಿಮೇಟ್. ಒಳಗಡೆ ಜಾತ್ರೆ, ಆಚೆನೂ ಜಾತ್ರೆ ಸರ್. ಫುಲ್ಲು ಕಾಟಾರ ಜಾತ್ರೆ.